ಹಾಯ್ ಹಲೋ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. ನೋಡ್ಕೊಳ್ಬೋದು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾವೇರಿ ಅಂತೇಳಿ ಹಾವೇರಿ ಜಿಲ್ಲಾ ಅಂದ್ರೆ ಕೋರ್ಟ್ನಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳಿವೆ. 2024ರಲ್ಲಿ 24 ಮತ್ತು 6/2024ರಲ್ಲಿ ನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕ, ಇದಕ್ಕೆ ಯಾರೆಲ್ಲ ಅರ್ಜಿಗಳನ್ನು ಹಾಕ್ಬೋದು ಮತ್ತು ಇದಕ್ಕೆ SLC ಮ್ಯಾಗ ಯಾವ ಥರ ಮೆರಿಟ್ ಮೇಲೆ ಹಿಡಿತಾರೋ ಮತ್ತು ಎಕ್ಸಾಮ್ ಇರ್ತದೆ ಅಂತ ಹೇಳ್ಕೇಶನ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ನೋಟಿಫಿಕೇಷನಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ನೋಡ್ಕೋಬೋದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಆರಂಭ ದಿನಾಂಕ ಯಾವಾಗಪ್ಪ ಅಂತಂದ್ರೆ 3/7/2024ರಿಂದ ಹಿಡಿದು ಕೊನೆಯ ದಿನಾಂಕ 1/8/2024ರವರೆಗೆ. ಟೋಟಲ್ ಆಗಿ ನಿಮ್ಗೆ 27 ದಿನಗಳವರೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ 26 ಜವಾನ್ ಹುದ್ದೆಗಳು, ಅಂದ್ರೆ ನಿಮ್ಗೆ ಪ್ಯೂನ್ ಹುದ್ದೆಗಳು, ಏನು ಪ್ಯೂನ್ ಹುದ್ದೆಗಳು ಅಂತ ಅಂತಾರಲ್ಲ, ಅದಕ್ಕೆ 26 ಹುದ್ದೆಗಳು. ನೀವು ಪ್ಯೂನ್ ಹುದ್ದೆಗಳು ಅಂತ ತಿಳ್ಕೇಶಂದ ಕಮ್ಮಿ ಅಂತ ತಿಳ್ಕೊಳ್ಕೋಬೇಡ್ರಿ, ಅದಕ್ಕೂ ಕೂಡ 35 ಅಬೋವ್ ಪೇಮೆಂಟ್ ಕೂಡ ಇದೆ, ಅಂದ್ರೆ 35,000ಗಿಂತ ಹೆಚ್ಚು ಪೇಮೆಂಟ್ ಕೂಡ ಇದೆ. ಇದರಲ್ಲಿ ನೋಡ್ಕೊಳ್ಬೋದು, ನಿಮ್ಗೆ ಯಾವ ಥರ ಕ್ವಾಲಿಫಿಕೇಷನ್ ಅಪ್ಪ ಅಂತಂದ್ರೆ 10ನೇ ತರಗತಿ ಮುಗಿದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. 10ನೇ ತರಗತಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ. ನಿಮ್ಮ ಕಾಸ್ಟಿಗೆ ಎಷ್ಟು ಹುದ್ದೆಗಳಿದಾವೆ ಮತ್ತು ಟೋಟಲಾಗಿ ಎಷ್ಟು ಹುದ್ದೆಗಳು, ಮತ್ತು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಇದ್ದವರಿಗೆ ಮತ್ತು ಮಾಜಿ ಸೈನಿಕರಿಗೆ, ಅಂಗವಿಕಲರಿಗೆ, ಮಹಿಳೆಯರಿಗೆ ಅಂತೇಳಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 2A 2B 3A 3B ಅಂತೇಳಿ ಈ ಥರ ಹುದ್ದೆಗಳನ್ನು ಡಿವೈಡಿಂಗ್ ಮಾಡಿದ್ದಾರೆ. ನಿಮ್ಮ ಹುದ್ದೆಗೆ ಎಷ್ಟು ಹುದ್ದೆಗಳಿದಾವೆ ಅಂತೇಳಿ ನೋಡಿ ಅಪ್ಲಿಕೇಶನನ್ನು ಹಾಕುವಾಗ ಅರ್ಜಿಯನ್ನು ಸಲ್ಲಿಸ್ಕೊಳ್ರಿ. ನೋಡ್ಕೊಳ್ಬೋದು, ಅರ್ಹತೆ ಏನು ಬೇಕಪ್ಪ ಅಂತಂದ್ರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸಲಾಗುವ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅಂದ್ರೆ 10ನೇ ತರಗತಿ KE ಬೋರ್ಡಿಂದ ನೀವು ಪಾಸಾದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಬರಲೇಬೇಕು, ಅಂದರೆ ಕನ್ನಡ ಅವರಿಗೆ ಬರ್ತಿರಲೇಬೇಕು. SSLC ಅಥವಾ ತತ್ಸಮಾನ ಪರೀಕ್ಷೆ ಪಾಸಾದ ಕುರಿತು ಅಂಕಗಳ ಶ್ರೇಣಿಯಲ್ಲಿದ್ದರೆ ಗ್ರೇಡನ್ನು ಅಂಕಗಳಾಗಿ ಪರಿವರ್ತಿಸಿ ಗರಿಷ್ಠ ಅಂಕಗಳು ಮತ್ತು ಒಟ್ಟು ಪಡೆದ ಅಂಕಗಳನ್ನು ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ನಮೂದಿಸತಕ್ಕದ್ದು. ತಪ್ಪಿದ್ದಲ್ಲಿ ಅಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅಂತಂದ್ರೆ ಯಾವುದೇ ಒಂದು ನೀವು ಅದರಲ್ಲಿ ಪರ್ಸಂಟೇಜನ್ನು ಹಾಕಬೇಕಾಗತ್ತೆ. ಪರ್ಸಂಟೇಜನ್ನು ಹಾಕುವಾಗ ಅರ್ಜಿಯಲ್ಲಿ ನೀವೇನಾದರೂ ಮಿಸ್ ಮ್ಯಾಚ್ ಆಗಿ ನಿಮ್ಮದು 80% ಇದ್ದಿರ್ತಕ್ಕಂಥದ್ದನ್ನು 99 ಹಾಕಿದ್ರಪ್ಪ ಅಂತಂದ್ರೆ ನಾವು ಆ ಅರ್ಜಿಯನ್ನು ಅಂದ್ರೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಕೇಶಂದ ಆ ನೋಟಿಫಿಕೇಷನ್ದಲ್ಲಿ ಕೊಟ್ಟಿದ್ದಾರೆ. ನೋಡ್ಕೊಬೋದು, ವೇತನ ಅಂಕಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. 17,000ದಿಂದ ಹಿಡಿದು ನಿಮ್ಗೆ 24, 27,000, 28,000 ಮಟನ ಪೇಮೆಂಟ್ ಕೂಡ ಇದೆ. ಇದರಲ್ಲಿ ನೆಕ್ಸ್ಟ್ ಇದನ್ನು ಸೆಲೆಕ್ಷನ್ ಯಾವ ಥರ ಮಾಡ್ಕೋತಾರಪ್ಪ ಅಂತಾರೆ, ನೀವು ಇದರದ್ದು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತಪ್ಪ ಅಂತಂದ್ರೆ, ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ 1:10 ಅನುಪಾತದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸಿರುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಸಂದರ್ಶನವು 10 ಅಂಕಗಳನ್ನು ಒಳಗೊಂಡಿರುತ್ತದೆ. ಸದರಿ ಪರೀಕ್ಷೆಯಲ್ಲಿ ಅನುತ್ತೀರ್ಣವಾದ ಆಧಾರದಲ್ಲಿ ಆಯ್ಕೆಗೆ ಅರ್ಹರಾಗುವುದಿಲ್ಲ. ಅಂದ್ರೆ SSLC ಪರ್ಸಂಟೇಜನ್ನು ಏನು ಮಾಡಿರ್ತಾರಲ್ಲ ನೀವು, ಅದರಲ್ಲಿ 1:10 ಅಂತ ಹೇಳ್ಕೇಶಂದ ಒಂದು ಹುದ್ದೆಗೆ 10 ಮಂದಿಯನ್ನು ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕರೀತಾರೆ. ಮತ್ತು ನಿಮ್ಗೆ ಅಲ್ಲಿ ನೇರ ಸಂದರ್ಶನ ಅಂತಂದ್ರೆ ನಿಮ್ಗೆ ಡೈರೆಕ್ಟಾಗಿ ನಿಮ್ಗೆ ಅಲ್ಲಿ ಕುಂತಿರ್ತಕ್ಕಂಥ ಆಫೀಸರ್ಸ್ಗಳು ಕ್ವಶನ್ಸ್ ಕೇಳೋದಾಯಿತು, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ದಲ್ಲಿ ನೀವು ಮಾತಾಡಿಸೋದಾಯಿತು, ಆ ಥರ ನಿಮಗೆ ಸೆಲೆಕ್ಷನ್ ಪ್ರೊಸೆಸಿಂಗ್ ಇರ್ತೈತಿ. ವಯೋಮಿತಿ ನೋಡ್ಕೊಡ್ರಿ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ನಿಗದಿಪಡಿಸ 18 ವರ್ಷದಿಂದ ಅರ್ಜಿಯನ್ನು 40 ವರ್ಷದವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದು. SC ST ದವರು ಕೂಡ 40 ವರ್ಷದವರೆಗೆ. ನೆಕ್ಸ್ಟ್ ಅದೇ ಥರನಾಗಿ ಇತರೆ ಅಂದರೆ OBC 2A 2B ದವರು ಯಾರಾದರೂ ಇದ್ರಿಯಪ್ಪ ಅಂತಾರೆ 38 ಏಜ್ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜನರಲ್ ಕಾಸ್ಟ್ನವ್ರು ಯಾರಾದರೂ ಇದ್ದರೆ 35 ಏಜ್ ಹೊರಗಡೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಬೋದು. ನೆಕ್ಸ್ಟ್ ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸನ್ನು ನಾನು ಯಾವ ಥರ ಇರುತ್ತಂತ ಹೇಳಿದೆ ನಿಮ್ಗೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಫೀಸ್ ಎಷ್ಟಿರ್ತೈತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ತೆರನಾದ ಶುಲ್ಕ ಫೀ ಇರೋದಿಲ್ಲ. ಅಂದರೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಏನು DD ಕಟ್ತೀವಲ್ಲ ಅದು ಇರೋದಿಲ್ಲ. ನೆಕ್ಸ್ಟ್ ಪ್ರವರ್ಗ 2A 2B 3A 3B ಮತ್ತು ಸೇರಿದಂತೆ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ನೆಕ್ಸ್ಟ್ ಸಾಮಾನ್ಯ ಅಭ್ಯರ್ಥಿಗಳಂದರೆ ಯಾರಾದರೂ ಜನರಲ್ ಕಾಸ್ಟ್ನವರಿದ್ದರೆ 200 ರೂಪಾಯಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಫೀಸನ್ನು ಕಟ್ಟಬೇಕಾಗುತ್ತೆ.
ನೆಕ್ಸ್ಟ್ ಇದನ್ನು ಪೇಮೆಂಟನ್ನು ಯಾವ ಥರ ಮಾಡಬೇಕಪ್ಪ ಅಂತಂದ್ರೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗುತ್ತೆ. ಯಾವುದೇ ಕ್ರೆಡಿಟ್ ಕಾರ್ಡಲ್ಲಿ, ಡೆಬಿಟ್ ಕಾರ್ಡಲ್ಲಿ, UPI, ಫೋನ್ಪೇ ಮುಖಾಂತರ ಇದಕ್ಕೆ ಪೇಮೆಂಟನ್ನು ಮಾಡ್ಬೋದು. ಇಷ್ಟೇ ನಿಮ್ಗೆ ಕ್ಲಿಯರಾಗಿ ಕೊಟ್ಟಿದ್ದೀನಿ. ಈ PDF ಏನಾದರೂ ನೀವು ಕೂಡ ಒಂದು ಸರಿ ಸ್ಟಡಿ ಮಾಡ್ಕೊಂಡು ಓದ್ಕೋತೀನಿ, ಅದ್ರ ಬಗ್ಗೆ ನಾನು ಕೂಡ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಸೊ ಈಗಾಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗ್ರಿ, ಅದನ್ನು ನಾನು ಈ PDF ನಿಮ್ಗೆ ಅಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಸೊ ಇಂಥವೆಲ್ಲ ಅಪ್ಡೇಟ್ಗಳನ್ನು ಜಾಬ್ ಬಗ್ಗೆ ನೀವು ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಬೇಕು ಅಂದ್ಕೊಂಡಿದ್ರೆ, ಕನ್ನಡದಲ್ಲಿ ಏನೋ ಒಂದು ಅಪ್ಡೇಟ್ ಕೂಡ ಬಂದರೆ ನಿಮ್ಗೆ ಸಡನ್ನಾಗಿ ಮಾಹಿತಿ ಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ನಿಮ್ಗೆ ಬಹಳಷ್ಟು ಯೂಸ್ ಆಗುತ್ತೆ. ಸೊ ನಿಮ್ಗೆ ಯೂಸ್ ಆಗ್ತಿದೆ ಮತ್ತು ಇಷ್ಟ ಆಗಿದ್ದರೆ, ನಾವು ಹೇಳುವಂಥ ಮಾಹಿತಿ ನಿಮ್ಗೆ ಸರಿ ಅನಿಸಿದರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕನ್ನು ಕೊಡಿರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವ ಹಾಗೆ ಶೇರ್ ಮಾಡೋದನ್ನು ಮರೆಯಬೇಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಈಗಲೇ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ಕಾಣ್ತಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಕೊಟ್ಕೊಂಡ್ರೆ ಸ್ನೇಹಿತರೆ ನಾವು ಕೊಡುವಂಥ ಪ್ರತಿಯೊಂದು ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಭಾಳಷ್ಟು ಇನ್ಫಾರ್ಮೇಷನ್ಗಳಿದಾವೆ, ಅವೇನಾದರೂ ನಿಮ್ಗೆ ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.